ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಯತ್ರ ಯತ್ರ ರಘುನಾಥಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಹಿಂದಿನ ಸಂಚಿಕೆಯಲ್ಲಿ ನಾವು ವಾಲಿಯ ವಧೆಯನ್ನು ನೋಡಿದ್ದೇವೆ. ಕಿಷ್ಕಿಂಧೆಯ ಅರಸನಾದಂತಹ ವಾಲಿಯನ್ನು ಶ್ರೀರಾಮಚಂದ್ರ ವಧಿಸಿದ್ದಾನೆ. ಇವಾಗ ಇವತ್ತಿನ ಸಂಚಿಕೆಯಲ್ಲಿ ನಾವು ಈ ವಾಲಿ ಹಾಗೂ ಸುಗ್ರೀವರು ಇವರಿಬ್ಬರೂ ಕೂಡ ಸಹೋದರರಾದದ್ದು ಹೇಗೆ, ಇವರಿಬ್ಬರ ತಂದೆ ಬೇರೆ ಬೇರೆ ಆಗಿದ್ರೂ ಕೂಡ ಇವರು ಅದು ಹೇಗೆ ಸಹೋದರರಾದರು, ಆ ಕಿಷ್ಕಿಂಧೆಗೆ ಬಂದು ಮುಟ್ಟಿದ್ರು ಹೇಗೆ, ಹನುಮಂತನ ಭೇಟಿ ಹೇಗಾಯಿತು, ಈ ಎಲ್ಲ ಭಾಗಗಳನ್ನು ಕೂಡ ಇವತ್ತಿನ ಸಂಚಿಕೆಯಲ್ಲಿ ನಾವು ನೋಡುವ. ಒಂದು ಬಾರಿ ಬ್ರಹ್ಮದೇವರು ತಪಸ್ಸಿನಲ್ಲಿರಬೇಕಾದ್ರೆ ಬ್ರಹ್ಮದೇವರ ಕಣ್ಣಿನಿಂದ 2 ಹನಿ ನೀರು ಬಿತ್ತಂತೆ. ಆ ಕಣ್ಣೀರಿನಿಂದ ಹುಟ್ಟಿಕೊಂಡವನೇ ಋಕ್ಷರಜಸ್ ಅಂತ ಹೇಳುವಂಥವನು. ಈ ಋಕ್ಷರಜಸ್ ವಾನರ ಜಾತಿಯ ಮೂಲ ಪುರುಷ. ಬ್ರಹ್ಮದೇವರು ಈ ಋಕ್ಷರಜಸ್ಸಿಗೆ ಮೇರು ಪರ್ವತದಲ್ಲಿ ನೀನು ಅಲ್ಲಿ ಹೋಗಿ ನೆಲೆಸು ಅಂತ ಹೇಳ್ತಾರೆ. ಮೇರು ಪರ್ವತದಲ್ಲಿ ಒಂದು ಬಾರಿ ಈ ಋಕ್ಷರಜಸ್ ತಾನು ತಿರುಗಾಡ್ತಾ ಇರಬೇಕಾದ್ರೆ ಅಲ್ಲಿ ಒಂದು ಸರೋವರವನ್ನು ನೋಡ್ತಾನೆ. ಆ ಸರೋವರದೊಳಗೆ ತಾನು ಬಗ್ಗಿ ನೋಡುವಾಗ ಅಲ್ಲಿ ಇನ್ನೊಂದು ಮಂಗ ಕಾಣ್ತದೆ. ಇದು ಯಾರು ಇನ್ನೊಂದು ಅಂತ ಆತ ಆ ಸರೋವರದೊಳಗೆ ಇಳಿದ. ಪ್ರತಿಬಿಂಬ ಕಂಡಿತು. ಸರೋವರದೊಳಗೆ ಇಳಿದಾಗ ಅಲ್ಲಿ ಯಾವುದೇ ಒಂದು ವಾನರ ಇಲ್ಲ, ಬಿಂಬ ಇಲ್ಲದೆ ಪ್ರತಿಬಿಂಬ ಎಲ್ಲಿಂದ, ಯಾವುದೂ ಇಲ್ಲ. ತಾನಲ್ಲಿ ಹುಡುಕಾಡ್ತಾನೆ ಏನೂ ಸಿಗದೆ ಮತ್ತೆ ಋಕ್ಷರಜಸ್ ಆ ಸರೋವರದಿಂದ ಮೇಲೆ ಬಂದ. ಸರೋವರದಿಂದ ಮೇಲೆ ಬಂದಾಗ ಈತ ಹೆಣ್ಣಾಗಿದ್ದ, ಋಕ್ಷರಜಸ್ ಸ್ತ್ರೀಯಾಗಿದ್ದಾನೆ. ಇಂತಹ ಋಕ್ಷರಜಸ್ ಅಲ್ಲೇ ತಾನು ತಿರುಗಾಡ್ತಾ ಇರಬೇಕಾದ್ರೆ ಅದೇ ಸಮಯದಲ್ಲಿ ಮೇಲೆ ಆಕಾಶ ಮಾರ್ಗದಲ್ಲಿ ಇಂದ್ರದೇವರು ಹಾಗೂ ಸೂರ್ಯ ಹೋಗ್ತಾ ಇದ್ದಾರೆ. ಈ ಋಕ್ಷರಜಸ್ ಏನಿದ್ದಾನೆ ಬಹಳ ಸುಂದರಿಯಾದಂಥ ವಾನರಿಯಾಗಿ ರೂಪುಗೊಂಡಿದ್ದಾನೆ. ಇವಳನ್ನು ನೋಡಿದ ಕ್ಷಣ ಅವರಿಬ್ಬರೂ ಕೂಡ ಮೋಹಗೊಳ್ಳುತ್ತಾರೆ. ಮೋಹಗೊಂಡಾಗ ಏನಾಗ್ತದೆ, ಅವರಿಬ್ಬರ ಶಕ್ತಿ ಪಾತವಾಗ್ತದೆ. ಹೀಗೆ ಪಾತವಾದದ್ದು ಇಂದ್ರನ ಆ ತೇಜಸ್ಸೇನಿತ್ತು ಅದು ಬಂದು ಬೀಳುವಂಥದ್ದು ಈ ಋಕ್ಷರಜಸ್ಸಿನ ಬಾಲದ ಮೇಲೆ. ಇಂದ್ರನ ರಜಸ್ಸು ಋಕ್ಷರಜಸ್ಸಿನ ಬಾಲದ ಮೇಲೆ ಬಿದ್ದದ್ದರಿಂದಾಗಿ ಅಲ್ಲಿಂದ ಒಂದು ಪುತ್ರೋತ್ಪನ್ನವಾಯಿತು. ಆ ಹುಡುಗನೇ ವಾಲಿ. ವಾಲ ಹಾಗಾಗಿ ಅವನನ್ನು ವಾಲಿ ಅಂತ ಕರೆದ್ರು. ಅದೇ ಸೂರ್ಯದೇವರು ಹೋಗ್ತಾ ಇದ್ದಾರೆ. ಸೂರ್ಯದೇವರ ಶಕ್ತಿ ಪಾತವಾಗಿ ಬಿದ್ದದ್ದು ಕುತ್ತಿಗೆ ಮೇಲೆ. ಋಕ್ಷರಜಸ್ಸಿನ ಕುತ್ತಿಗೆ ಅಂದರೆ ಗ್ರೀವ, ಕುತ್ತಿಗೆ ಅಂತ ಹೇಳ್ತೇವೆ ನಾವು. ಆ ಗ್ರೀವ ಭಾಗಕ್ಕೆ ಬಿದ್ದದ್ರಿಂದ ಅಲ್ಲಿಂದ ಹುಟ್ಟಿಕೊಂಡಂತಹ ಮಗುವಿಗೆ ಸುಗ್ರೀವ ಅಂತ ಹೆಸರಿಡ್ತಾರೆ. ಹೀಗೆ 2 ಮಕ್ಕಳಾದರು. ಇದು ಯಾಕೆ ಅಂದರೆ ಅದೇ ರಾಮಾವತಾರ ಆಗಬೇಕಾದ್ರೆ ದೇವತೆಗಳ ಸೂಚನೆ, ದೇವತೆಗಳಿಗೆ ಸೂಚನೆ ಬ್ರಹ್ಮದೇವರದ್ದು. ನೀವು ಹೋಗಿ ಬೇರೆ 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 ವಾನರ ಸ್ತ್ರೀಯರಿಂದ ಇವರೆಲ್ಲರಿಂದ ಕರಡಿ ಸ್ತ್ರೀಯರಿಂದ ಅನೇಕ ಮಕ್ಕಳನ್ನು ನೀವು ಉತ್ಪನ್ನ ಮಾಡಬೇಕು. ವಾನರರು ಹುಟ್ಟಬೇಕಲ್ಲಿ ಲಕ್ಷ ಸಂಖ್ಯೆಯಲ್ಲಿ ಅಂತ. ಹಾಗಾಗಿ ಈ ರೀತಿಯ ಕ್ರಿಯೆಗಳೆಲ್ಲ ನಡೀತಾ ಇರುವಂಥದ್ದು. ಈಗ ಋಕ್ಷರಜಸ್ಸಿಗೆ ಚಿಂತೆ ಆಗ್ತದೆ, ಅಯ್ಯೋ ನಾನು ಏನೋ ರೂಪದಲ್ಲಿ ನನ್ನದು ವರ್ತನೆಯಲ್ಲಿ ವ್ಯತ್ಯಾಸ, ರೂಪದಲ್ಲಿ ವ್ಯತ್ಯಾಸ. ತಾನು ಬಂದು ಬ್ರಹ್ಮದೇವರ ಬಳಿಯಲ್ಲಿ ಕೇಳಿಕೊಳ್ತಾನೆ, ಏನು ನನ್ನದು ಗತಿ ಹೀಗೆ ಅಂತ. ಆಗ ಬ್ರಹ್ಮದೇವರು ಹೇಳ್ತಾರೆ, ಇದು ನಿವಾರಣೆ ಆಗ್ತದೆ, ಚಿಂತಿಸಬೇಡ ಅಂತ. ಒಂದೇ ದಿನದ ಮಟ್ಟಿಗೆ ಆ ಋಕ್ಷರಜಸ್ ಹಾಗೆ ಇದ್ದ ಅಂತ. ಆಮೇಲೆ ಮತ್ತೆ ತಾನು ಪುರುಷನಾಗಿ ಪರಿವರ್ತಿತನಾಗ್ತಾನೆ. ಕಿಷ್ಕಿಂಧೆಗೆ ಹೋಗಿ ರಾಜ್ಯಭಾರವನ್ನು ಮಾಡು ಅಂತ ಬ್ರಹ್ಮದೇವರು ಎಲ್ಲ ಅನುವು ಮಾಡಿಕೊಟ್ಟ ರೀತಿಯಲ್ಲಿ ಋಕ್ಷರಜಸ್ ಈ 2 ಮಕ್ಕಳನ್ನು, ಸುಗ್ರೀವನನ್ನು ಹಾಗೂ ವಾಲಿಯನ್ನು ಕರೆದುಕೊಂಡು ಕಿಷ್ಕಿಂಧೆಗೆ ಬಂದಿದ್ದಾರೆ. ಇಲ್ಲಿ ಋಕ್ಷರಜಸ್ಸು ಈ ಮಕ್ಕಳಿಗೆ ತಾಯಿಯೂ ಆದ ತಂದೆಯೂ ಆದ ಅಂತ ಹೇಳುವಂಥದ್ದನ್ನು ಮರಿಬಾರದು. ಮೂಲತಃ ಇಂದ್ರನಿಂದ ಹುಟ್ಟಿದವನು ವಾಲಿ ಆದರೆ ಸೂರ್ಯದೇವರಿಂದ ಹುಟ್ಟಿದವನು ಸುಗ್ರೀವ. ತಾಯಿಯ ಸ್ಥಾನದಲ್ಲಿದ್ದವನು ಈ ಋಕ್ಷರಜಸ್ಸೇ. ಈ ಆಂಜನೇಯನು ಅದು ಹೇಗೆ ಬಂದು ಸೇರಿದ ಅಂದರೆ, ಆಂಜನೇಯ ತಾನು ಅಂಜನಾದೇವಿಯಲ್ಲಿ ಪ್ರತಿದಿನ ಕೇಳ್ತಾನಂತೆ, ನನಗೆ ನನ್ನ ಪ್ರಭುವಿನ ಭೇಟಿಯಾಗಬೇಕು ಅಂತ. ಆಗ ಅಂಜನಾದೇವಿ ಹೇಳ್ತಾಳೆ, ಚಿಂತಿಸಬೇಡ, ಶಂಖಚಕ್ರ ಗದಾಪದ್ಮಧಾರಿಯಾದಂಥ ಆ ಭಗವಂತ ಅಪ್ರಕಟಿತ ರೂಪದಲ್ಲಿ ತಾನಿಲ್ಲಿ ಇದ್ದಾನೆ. ಅವನಿನ್ನ ಬಳಿಗೆ ಬರ್ತಾನೆ, ನೀನು ಧ್ಯಾನ ಮಾಡ್ತಾ ಇರೋ, ಆದರೆ ಆತ ಬರ್ತಾನೆ ಅಂತ ಹೇಳಿದ್ದಂತಹ ಆ ತಾಯಿ ಮಾತನ್ನೇ ನೆನೆಸ್ತಾ ಈ ಆಂಜನೇಯ ರಾಮಧ್ಯಾನದಲ್ಲಿ, ಆ ಮಹಾವಿಷ್ಣುವಿನ ಧ್ಯಾನದಲ್ಲಿ ಇದ್ದವನು ತಾನು ಭಗವಂತನನ್ನು ಸದಾಕಾಲ ತಾನು ಚಿಂತಿಸ್ತಾ ಆತ ಬಂದು ಸೇರುವಂಥದ್ದು ಈ ಕಿಷ್ಕಿಂಧೆಗೆ. ಹೀಗೆ ಕಿಷ್ಕಿಂಧೆಗೆ ಬಂದು ಸೇರಿದವನು ಆಂಜನೇಯ. ಅಲ್ಲಿ ಸುಗ್ರೀವನದ್ದು ಹಾಗೂ ಆಂಜನೇಯನದ್ದು ಮಿತ್ರತ್ವ ಉಂಟಾಯಿತು. ಈ ರೀತಿಯಾಗಿ ಅವರಿಬ್ಬರು ವಾಲಿ ಸುಗ್ರೀವರ ಜನನ ಆಯಿತು.
ಆಂಜನೇಯನ ಸಂಪರ್ಕ ಇವರ ಜೊತೆಯಲ್ಲಿ ಆಯಿತು ಅಂತ. ಆದರೆ ದಾರಿ ತಪ್ಪಿ ನಡೆದಂಥವನು ವಾಲಿ, ಹಾಗಾಗಿ ಭಗವಂತನಿಂದ ತಾನು ವಧಿಸಲ್ಪಟ್ಟ ಅಂತ. ಅವತಾರ ಅವನು ಹುಟ್ಟಿ ಬಂದದ್ದು ಯಾಕೆಂದರೆ ಭಗವಂತನ ಕಾರ್ಯಕ್ಕೆ, ಸಹಾಯಕ್ಕೆ. ಆದರೆ ಇಲ್ಲಿ ಬಂದಾಗ ತನ್ನ ಕರ್ತವ್ಯವನ್ನು ಮರೆತಿದ್ದ, ಹಾಗಾಗಿ ಭಗವಂತ ಅವನನ್ನು ವಧಿಸಬೇಕಾಯಿತು ಅಂತ ಸುಗ್ರೀವನಿಗೆ ನೆನಪು ಮಾಡಿಕೊಡಲಾಗುತ್ತದೆ. 4 ತಿಂಗಳು ಕಳೆದಿದೆ, ಈಗ ನಿನ್ನ ಕರ್ತವ್ಯದಲ್ಲಿ ನೀನು ಮುನ್ನುಗ್ಗಬೇಕು ಅಂತ. ಸರಿ, ಸುಗ್ರೀವಾಜ್ಞೆ ಹೊರಡುತ್ತದೆ. 4 ದಿಕ್ಕುಗಳಿಗೂ ಕೂಡ ವಾನರ ಸೈನ್ಯವನ್ನು ಕಳಿಸಲಾಗ್ತದೆ ಸೀತಾನ್ವೇಷಣೆಯಲ್ಲಿ. ಹೋಗಿ ಸೀತೆಯಲ್ಲಿದ್ದಾಳೆ ಅಂತ ಆದಷ್ಟು ಶೀಘ್ರ 1 ತಿಂಗಳೊಳಗೆ ಹುಡುಕಿ ಬರಬೇಕು, ಬಾರದವರಿಗೆ ಮರಣದಂಡನೆ. ಇದೆಲ್ಲ ಸುಗ್ರೀವಾಜ್ಞೆ, ಇದು ಪ್ರಾರಂಭವಾದದ್ದೇ ಆ ಕಾಲದಲ್ಲಿ ಅಂತ ಕಿಷ್ಕಿಂಧಾಕಾಂಡದ ಪ್ರಸಂಗಗಳು. 3 ದಿಕ್ಕುಗಳಿಗೂ ಹೋದಂತಹ ವಾನರ ಸೇನೆ ಮರಳಿ ಬರ್ತದೆ, ಎಲ್ಲಿಯೂ ಸೀತೆ ಸಿಗಲಿಲ್ಲ. ಆದರೆ ದಕ್ಷಿಣ ದಿಕ್ಕಿಗೆ ಹೋದದ್ದು ಆಂಜನೇಯ, ಜಾಂಬವಂತ, ಅಂಗದ, ನೀಲ, ಮೈಂದ, ದ್ವಿವಿಧ, ನಳ ಇವರೆಲ್ಲ ಇದ್ದಂತಹ ಸೈನ್ಯ ಹೋದದ್ದು ದಕ್ಷಿಣ ದಿಕ್ಕಿಗೆ. ಈ ದಕ್ಷಿಣ ದಿಕ್ಕಿಗೆ ಹೋದಂತಹ ಸೈನ್ಯ ಸ್ವಯಂಪ್ರಭೆಯ ಗುಹೆಯನ್ನು ಭೇಟಿಯಾಗ್ತಾರೆ. ಅಲ್ಲಿಂದ ಮುಂದೆ ತಾವು ನೇರವಾಗಿ ಬಂದು ಮುಟ್ಟುವಂಥದ್ದು ಸಮುದ್ರ ತೀರಕ್ಕೆ. ಇಷ್ಟು ದೂರ ಬಂದರೂ ಕೂಡ ಇವರಿಗೆ ಸೀತಾದೇವಿಯ ಸುಳುಹು ಸಿಕ್ಕಿಲ್ಲ. ಈಗ ಬಹಳ ದುಃಖಿತರಾಗ್ತಾರೆ. ಮರಳಿ ಹೋಗುವುದು ಹೇಗೆ? 1 ತಿಂಗಳ ಗಡುವು ಮುಗೀತಾ ಬಂತು, 1 ತಿಂಗಳೊಳಗೆ ನಾವು ಮರಳಿಯೂ ಹೋಗಲಿಲ್ಲ, ನಮಗಿಲ್ಲಿ ಸಿಕ್ಕಲೂ ಇಲ್ಲ ಸೀತೆ, ಏನು ಮಾಡುವುದು? ಮರಳಿ ಹೋಗುವುದಿಲ್ಲ ನಾವು. ರಾಮಚಂದ್ರ ಸೀತೆಯ ಸುದ್ದಿ ಸಿಕ್ಕಿಲ್ಲ ಅಂತಾದರೆ ತಾನು ಬದುಕುಳಿಯರಾರ? ರಾಮ ಇಲ್ಲ ಅಂದರೆ ಸುಗ್ರೀವನೂ ಇಲ್ಲ, ಇಡೀ ಸಮಸ್ತ ಕಿಷ್ಕಿಂದೆ, ಅಯೋಧ್ಯೆ ಎಲ್ಲವೂ ನಾಶವಾಗ್ತದೆ. ಏನು ಮಾಡುವ? ನಾವು ಪ್ರಾಯೋಪವೇಶವನ್ನೇ ಮಾಡುವ ಅಂತ ಇಡೀ ವಾನರ ಸೈನ್ಯ ಅಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವ, ಅನ್ನಾಹಾರಾದಿಗಳನ್ನು ಬಿಟ್ಟು ಅಂತ ತಾವು ಕೂತುಕೊಳ್ತಾವೆ. ಕೂತುಕೊಂಡಲ್ಲೇ ಎಂತೂ ಕೂತಿದ್ದೇವೆ, ಸ್ವಲ್ಪ ಈ ರಾಮಕಥೆಯನ್ನು ತಾವು ಮಾತಾಡಿಕೊಳ್ಳುವ ಅಂತ ಪರಸ್ಪರ ಮಾತನಾಡಿಕೊಳ್ತಾರೆ. ಏನು ಅಂದರೆ ಅಲ್ಲಿಂದ ರಾಮ ಯಾವ ರೀತಿಯಾಗಿ ಪಿತೃವಾಕ್ಯ ಪರಿಪಾಲನೆ ಅಂತ ಅಯೋಧ್ಯೆಯಿಂದ ಹೊರಟು ಬಂದ, ಯಾರನ್ನೆಲ್ಲ ಭೇಟಿಯಾದ, ಜಟಾಯುವಿನ ವಧೆಯಾದದ್ದೂ ಕೂಡ ಇಲ್ಲಿ ಫಲಕ್ಕೆ ಸಿಗಲಿಲ್ಲ, ಅದು ಕೂಡ ನಿಷ್ಪ್ರಯೋಜಕವೇ ಆಯಿತು. ಈ ರೀತಿ ಎಲ್ಲ ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿಯೇ ಆ ಸಮುದ್ರ ತೀರದಲ್ಲಿ ಬಂಡೆಕಲ್ಲಿನ ಮೇಲೆ ದೊಡ್ಡದೊಂದು ಗೃಧ್ರರಾಜ ಕೂತಿದೆ, ಹಕ್ಕಿ. ಗೃಧ್ರರಾಜ ಸಂಪಾತಿ ಅಂತ ಕೊಡ್ತಾರೆ. ಈ ಸಂಪಾತಿಗೆ ಇವರೆಲ್ಲ ಮಾತಾಡ್ತಾ ಇದ್ದಾರಲ್ಲ, ಈ ಜಟಾಯು ಅಂತ ಹೇಳುವಂಥ ಹೆಸರು ಕಿವಿಗೆ ಬಿತ್ತು. ಜಟಾಯು ಯಾರು ಅಂದರೆ ಸಂಪಾತಿಯ ತಮ್ಮ ಜಟಾಯು. ಆ ಸಂಪಾತಿ ಮುದಿಯಾಗಿದ್ದಂತಹ ಗಿಡುಗ ಜಾತಿಯ ದೊಡ್ಡ ಪಕ್ಷಿ. ಸಂಪಾತಿ ಬಂದು ಇವರಲ್ಲಿ ಕೇಳ್ತದೆ. ಸಂಪಾತಿಗೆ ಬಹಳ ಸಂತೋಷ ಆಗಿತ್ತಂತೆ ಅಷ್ಟೊತ್ತು. ಈ ಎಲ್ಲ ವಾನರರು, ಮಂಗಗಳು ಬಂದು ಇಲ್ಲಿ ಕೂತಿದ್ದಾವೆ, ಇವರೆಲ್ಲರೂ ಸಾಯಲಿಕ್ಕೆ ಅಂತ ತೀರ್ಮಾನ ಮಾಡಿದ್ದಾರೆ, ಸಾಯಲಿ, ಆಮೇಲೆ ನಾನು ಹೊಟ್ಟೆ ತುಂಬ ಇವರೆಲ್ಲರನ್ನೂ ಕೂಡ ತಿಂದು ಮುಗಿಸ್ತೇನೆ ಅಂತ. ಆದರೆ ಜಟಾಯುವಿನ ವಿಚಾರ ಮಾತಾಡಿದ್ರಲ್ಲ, ಏನು ಅಂತ ಬಂದು ಕೇಳ್ತಾನೆ. ಕೇಳುವಾಗ ಎಲ್ಲ ನಡೆದ ಘಟನೆಗಳನ್ನು ಹೇಳಲಾಗ್ತದೆ ಸಂಪಾತಿಗೆ. ಜಟಾಯು ಇಲ್ಲ, ಜಟಾಯು ಕೂಡ ಸುನೀಗಿದ್ದಾನೆ ಅಂತ ತಿಳಿಯುವಾಗ ಸಂಪಾತಿ ಬಹಳ ದುಃಖಿಸ್ತಾನೆ. ಹೇಳ್ತಾನೆ, ನನ್ನ ತಮ್ಮ ಜಟಾಯು ಮತ್ತು ಸಂಪಾತಿ ಇವರಿಬ್ಬರೂ ಕೂಡ ಸೂರ್ಯನ ಸಾರಥಿಯಾದಂತಹ ಅರುಣನ ಮಕ್ಕಳು. ಒಂದು ಬಾರಿ ಈ ಇಬ್ಬರೂ ಕೂಡ ನಾವು ಸೂರ್ಯನನ್ನು ಸ್ಪರ್ಶ ಮಾಡುವ ಅಂತ ಜಟಾಯು ಹಾಗೂ ಸಂಪಾತಿ ಇಬ್ಬರು ಆಕಾಶದಲ್ಲಿ ಹಾರ್ತಾ 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 ಸೂರ್ಯದೇವರ ಸಮೀಪಕ್ಕೆ ಹೋದಾಗ ಒಮ್ಮೆಲೆ ಪ್ರಖರವಾದ ಕಿರಣಗಳು ಇವರಿಬ್ಬರ ಮೇಲೆ ಬೀಳ್ತದೆ. ಆವಾಗ ಜಟಾಯು ಚಿಕ್ಕವನು, ಅವನಿಗೇನೂ ಆಗಬಾರ್ದು ಅಂತ ಸಂಪಾತಿ ತಾನು ತನ್ನ ರೆಕ್ಕೆಯಿಂದ ರಕ್ಷಣೆಯನ್ನು ಕೊಟ್ಟಿರ್ತದಂತೆ ಜಟಾಯುವಿಗೆ. ಪರಿಣಾಮವಾಗಿ ಸಂಪಾತಿಯ ರೆಕ್ಕೆಯೆಲ್ಲ ಸುಟ್ಟು ಹೋಯಿತು. ಜಟಾಯು ಕೆಳಗೆ ಸುರಕ್ಷಿತವಾಗಿ, ಜಟಾಯು ಒಂದು ಕಡೆಗೆ ಹೋಗಿ ಬೀಳುತ್ತದೆ ಪಂಚವಟಿಯ ಪ್ರದೇಶಕ್ಕೆ. ಈ ಸಂಪಾತಿ ಬಂದು ಬೀಳುವಂಥದ್ದು ಇಲ್ಲಿ ಈ ಸಮುದ್ರ ಬದಿಯಲ್ಲಿ ಮಹೇಂದ್ರ ಪರ್ವತದ ತಪ್ಪಲಿನಲ್ಲಿ. ಆದರೆ ಆವಾಗ ದೇವಾನುದೇವತೆಗಳು ಸಂಪಾತಿಗೆ ಹರಸ್ತಾರೆ, ನೀನು ಮುಂದೆ ರಾಮಕಾರ್ಯದಲ್ಲಿ ಸಹಾಯ ಮಾಡಲಿಕ್ಕುಂಟು. ಯಾವಾಗ ನೀನು ರಾಮಕಾರ್ಯಕ್ಕೆ ನಿನ್ನ ಯೋಗದಾನವನ್ನು ಕೊಡ್ತೀಯೋ, ನಿನ್ನ ಹಸ್ತಕ್ಷೇಪವನ್ನು ಅಲ್ಲಿ ಯಾವಾಗ ನೀನು ಮಾಡ್ತೀಯೋ, ಆವಾಗ ನಿನ್ನ ಈ ಸುಟ್ಟು ಕರಕಲಾದಂತಹ ರೆಕ್ಕೆಗಳು ಮತ್ತೆ ಮೂಡ್ತವೆ ಅಂತ ಸಂಪಾತಿಗೆ ಅನುಗ್ರಹ ಇತ್ತು. ಹಾಗಾಗಿ ಸಂಪಾತಿ ಇಲ್ಲಿ ಈ ಮಾತನ್ನೆಲ್ಲ ಕೇಳುವಾಗ ಗೊತ್ತಾಗ್ತದೆ ಇವರು ರಾಮಕಾರ್ಯಕ್ಕೆ ಬಂದಿದ್ದಾರೆ ಅಂತ. ಸಂಪಾತಿ ಹೇಳ್ತಾನೆ, ಇವರಿಗೆ ಎಲ್ಲಿ ಹೋಗಿದ್ದಾನೆ ಅಂತ ಹೇಳುವಂಥದ್ದು ಗೊತ್ತಿಲ್ಲ. ಎಲ್ಲಿ ಹೋಗಿದ್ದಾರೆ, ಸೀತೆಯನ್ನು ಕರೆದುಕೊಂಡು ರಾವಣ ಅಂತ ಹೇಳುವಂಥ ಅರಿವು ಇವರಿಗೆ ಇಲ್ಲ. ಆಗ ಆ ಸಂಪಾತಿ ಹೇಳುತ್ತದೆ, ರಾವಣ ಸೀತೆಯನ್ನು ಕರೆದುಕೊಂಡು ಲಂಕೆಗೆ ಹೋಗಿದ್ದಾನೆ, ಲಂಕೆಯಲ್ಲಿ ಸೀತಾಮಾತೆ ಇದ್ದಾಳೆ, ಇದನ್ನು ನಾನು ನೋಡಿದ್ದೇನೆ ಕರೆದುಕೊಂಡು ಹೋಗುವಂಥದ್ದು. ಅಲ್ಲದೆ ನನ್ನ ಮಗನಾದಂತಹ ಸುಪಾರ್ಶ್ವ ಆತ ಲಂಕೆಗೆ ಹೋಗಿ ಲಂಕೆಯಲ್ಲಿ ಸೀತಾಮಾತೆ ಇರುವುದನ್ನು ಕಂಡು ಬಂದಿದ್ದಾನೆ ಅಂತ. ಈ ಕಪಿಗಳೇನು ಬಂದಿದ್ದುವಲ್ಲ, ಇವುಗಳು ಸೀತಾಮಾತೆ ಆಕಾಶ ಮಾರ್ಗದಲ್ಲಿ ಹೋದದ್ದನ್ನು ನೋಡಿದ್ದಾವೆ.
ಅದು ಯಾವಾಗ ನೋಡಿದ್ದಾವೆ ಅಂದರೆ, ನಾವು ಹಿಂದೆ ನೋಡಿದ್ದೇವೆ, ಸೀತಾಮಾತೆಯನ್ನು ಕದ್ದುಕೊಂಡು ರಾವಣ ಹೋಗಬೇಕಾದ್ರೆ ಈ ಕೆಳಗಡೆ ಈ 5 ಕಪಿಗಳು ಕೂತಿದ್ವು. 5 ಕಪಿಗಳು ಕೂತಾಗ ತಾಯಿ ಮೇಲಿಂದ ತನ್ನ ವಸ್ತ್ರದಲ್ಲಿ ಆಭರಣಗಳ ಗಂಟನ್ನು ಕಟ್ಟಿ ಕೆಳಗೆ ಹಾಕಿದ್ಲು. ಇದನ್ನು ಸುಗ್ರೀವ ರಾಮನಿಗೆ ತೋರಿಸ್ತಾನೆ. ರಾಮಚಂದ್ರ ನಾನು ಸೀತಾನ್ವೇಷಣೆಗೆ ಬಂದಿದ್ದೇನೆ ಅಂತ ಹೇಳುವಾಗ ಸುಗ್ರೀವ ಹೋಗಿ ಆ ಗಂಟುಗಳನ್ನು, ಆ ಪೀತಾಂಬರದ ವಸ್ತ್ರ ತುಂಡನ್ನು ತಂದು ಅಲ್ಲಿ ರಾಮನಿಗೆ ತೋರಿಸ್ತಾನೆ. ನೋಡು, ಆ ಸ್ತ್ರೀ ಒಬ್ಬಳು ಮೇಲಿಂದ ಯಾರೋ ಕರ್ಕೊಂಡು ಹೋಗ್ತಿದ್ದ, ಯಾರು ಏನು ಅದೆಲ್ಲ ನಮ್ಗೆ ಗೊತ್ತಾಗಲಿಲ್ಲ, ಒಬ್ಬಳನ್ನು ಕರ್ಕೊಂಡು ಹೋಗ್ತಿದ್ದ ಯಾರೋ ಒಬ್ಬ, ಅವಳು ಈ ಪೀತಾಂಬರದಲ್ಲಿ ತನ್ನ ಆಭರಣಗಳನ್ನು ಕೆಳಗೆ ಹಾಕಿದ್ದಾಳೆ, ಅವಳು ಹೆಚ್ಚಿನಂಶ ಸೀತೆಯೇ ಇರ್ಬೋದು, ಇದು ಸೀತೆಯ ಆಭರಣಗಳ ನೋಡು ಅಂತ ರಾಮಚಂದ್ರನಿಗೆ ತೋರಿಸ್ತಾನೆ ಸುಗ್ರೀವ. ಆ ಬಟ್ಟೆ ಬಿಚ್ಚಿ ನೋಡುವಾಗ ಸೀತೆಯ ಆಭರಣಗಳು, ರಾಮನ ಕಣ್ಣೆಲ್ಲ ಮಂಜಾಗ್ತದೆ, ಸೀತೆಯ ನೆನಪಾಗ್ತದೆ. ಆ ಆಭರಣಗಳನ್ನು ನೋಡಲಿಕ್ಕೂ ಆಗೋದಿಲ್ಲ ಅಂತೆ ಅವನಿಗೆ. ಆವಾಗ ಲಕ್ಷ್ಮಣನ ಹತ್ರ ಹೇಳ್ತಾನೆ, ನೋಡಿದು ನಿನ್ನ ಅತ್ತಿಗೆ ಆಭರಣಗಳ, ನೋಡು ಗುರುತಿಸು ಅಂತ. ರಾಮಾಯಣ ನಮಗೆ ಕೊಡುವಂತಹ ಸಂದೇಶಗಳು ನೋಡಬೇಕಾದ್ರೆ ಲಕ್ಷ್ಮಣ ಹೇಳ್ತಾನೆ, ಅಣ್ಣ ನನಗೆ ಆ ಕಂಠೀಹಾರದ ಗುರುತಿಲ್ಲ, ನನಗೆ ಆ ಅತ್ತಿಗೆ ಧರಿಸ್ತಿದ್ದಂತಹ ಕರ್ಣಾಭರಣಗಳ ಪರಿಚಯ ಇಲ್ಲ, ಅವಳ ಮುಂದಲೇ ನನಗೆ ಗೊತ್ತಿಲ್ಲ, ಸೊಂಟಪಟ್ಟಿ ನನಗೆ ಗೊತ್ತಿಲ್ಲ, ಕೈಬಳೆ ನನಗೆ ಗೊತ್ತಿಲ್ಲ. ನಾನು ಪ್ರತಿದಿನ ಅತ್ತಿಗೆಯ ಕಾಲಿಗೆ ನಮಸ್ಕಾರ ಮಾಡ್ತಿದ್ದೆ, ವಂದಿಸ್ತಿದ್ದೆ, ಹಾಗಾಗಿ ನನಗೆ ಆಕೆಯ ಕಾಲಿನ ನೂಪುರದ ಪರಿಚಯ ಉಂಟು, ಹಾಗಾಗಿ ಇದು ನನ್ನ ಅತ್ತಿಗೆಯ ಆಭರಣಗಳು ಅಂತ ಲಕ್ಷ್ಮಣ ಹೇಳ್ತಾನೆ. ಪರಸ್ತ್ರೀಯನ್ನು ಯಾವ ರೀತಿಯಾಗಿ ನೋಡಬೇಕು ಅಂತ ಹೇಳುವಂಥದ್ದು ರಾಮಾಯಣದಲ್ಲಿ ಸಂದೇಶ. ಲಕ್ಷ್ಮಣ ಸೀತಾಮಾತೆಯ ಇನ್ಯಾವ ಆಭರಣಗಳನ್ನು ನೋಡಿಲ್ಲ, ಅವಳನ್ನು ಆತ ನೋಡಿದ್ದು ಪಾದದಲ್ಲಿ ನಮಸ್ಕರಿಸುವಾಗ ಮಾತ್ರ ಅಂತ. ಹಾಗೆ ಆ ಕಾಲಿನ ಆಭರಣವನ್ನು ಗುರುತು ಹಿಡಿತಾನೆ. ಹಾಗೂ ಅಲ್ಲಿ ರಾಮ ಲಕ್ಷ್ಮಣರಿಗೆ ಗೊತ್ತಾಗ್ತದೆ ಸೀತೆಯನ್ನು ಅಪಹರಣ ಮಾಡಿಕೊಂಡು ಹೋಗಿದ್ದಾರೆ, ನೋಡಿದ್ದಾರೆ ಸುಗ್ರೀವಾದಿಗಳೆಲ್ಲರೂ ಕೂಡ ಅಂತ. ಈ ಘಟನೆಗಳನ್ನೆಲ್ಲವನ್ನೂ ಕೂಡ ಇಲ್ಲಿ ಈ ಸಂಪಾತಿ ಹಾಗೂ ಈ ಏನು ವಾನರ ಜಾತಿಯ ವಾನರರೆಲ್ಲ ಕೂತಿದ್ರಲ್ಲ, ವೃಕ್ಷಗಳು ಕೂಡ ಇತ್ತು, ಕರಡಿಗಳು ಇತ್ತು, ಇವರೆಲ್ಲ ಮಾತಾಡ್ಕೊಳ್ತಾರೆ. ಸಂಪಾತಿಯಿಂದ ವಿಚಾರ ತಿಳಿಯುತ್ತದೆ. ಹಾಗೂ ಈಗ ಮುಂದೆ ಲಂಕೆಗೆ ಹೋಗಬೇಕು. 100 ಯೋಜನ ವಿಸ್ತೀರ್ಣವಾದಂತಹ ಸಮುದ್ರ, ಆ ಸಮುದ್ರ ದಾಟಿ ಲಂಕೆಗೆ ಹೋಗುವುದು ಯಾರು? ಒಂದು ಕಪಿ ಹೇಳ್ತದೆ, ನಾನು 100 ಯೋಜನ ದಾಟಲಿಕ್ಕೆ ಸಾಧ್ಯ ಇಲ್ಲ, ಒಂದು 20 ಹಾರಿಯೇನು, ಮತ್ತೊಬ್ಬ ನಾನು 50 ಹಾರಿಯೇನು, ಇನ್ನೊಬ್ಬ ನಾನು ಹೋದೇನು, ಆದರೆ ಮರಳಿ ಬರಲಿಕ್ಕೆ ನನ್ನಲ್ಲಿ ಶಕ್ತಿ ಇಲ್ಲ. ಹೀಗೆ ಇವರೆಲ್ಲ ಮಾತಾಡ್ತಾ ಇರಬೇಕಾದ್ರೆ ಇನ್ನು ಹೋಗಲಿಕ್ಕೆ ಯಾರು ಸಮರ್ಥ? ಆಂಜನೇಯ ಇದ್ದಾನೆ ಅಲ್ಲಿ. ಆದರೆ ಆಂಜನೇಯನಿಗೆ ತನ್ನ ಶಕ್ತಿಯ ಅರಿವಿಲ್ಲ. ಇವರೆಲ್ಲ ಇಷ್ಟೆಲ್ಲ ಮಾತಾಡ್ತಾ ಇರಬೇಕಾದ್ರೆ ಆಂಜನೇಯ ಅಲ್ಲೆಲ್ಲೋ ಒಂದು ಬಂಡೆಕಲ್ಲಿನ ಮೇಲೆ ಕುಳಿತುಕೊಂಡು ಆಗಸವನ್ನೇ ನೋಡ್ತಾ ತನ್ನ ಸ್ವಾಮಿಯನ್ನೇ ನೆನೆಸ್ತಾ ರಾಮಧ್ಯಾನದಲ್ಲಿ ತಾನು ತತ್ಪರನಾಗಿದ್ದಾನೆ. ಅವನಿಗೆ ಇವರೆಲ್ಲ ಮಾತಾಡ್ತಾ ಇರುವ ಯಾವ ವಿಚಾರದ ಗೊಡವೆಯೂ ಇಲ್ಲ. ಇವಾಗ ಅಲ್ಲಿ ಜಾಂಬವಂತ ಇದ್ದಾನೆ. ಆತ ಯಾವಾಗ ಸಮುದ್ರ ಮಥನ ಕಾಲದಲ್ಲಿಯೇ ಆತ ಬ್ರಹ್ಮದೇವರಿಂದ ಸೃಷ್ಟಿಯಾದಲ್ಪಟ್ಟಂತಹ ಆ ಜಾಂಬವಂತ, ಈತನಿಗೆ ಗೊತ್ತುಂಟು ಆಂಜನೇಯನಿಂದ ಮಾತ್ರ ಈ ಕಾರ್ಯ ಸಾಧ್ಯ ಅಂತ. ಜಾಂಬವಂತ ಬಂದು ಆಂಜನೇಯನನ್ನು ಎಚ್ಚರಿಸ್ತಾನೆ, ಹೋಗು, ನಿನ್ನಿಂದ ಮಾತ್ರ ಸಾಧ್ಯ, ಸ್ವಾಮಿಯ ಕಾರ್ಯ ಇವಾಗ ನೀನು ಸಂಪನ್ನ ಮಾಡಬೇಕಾಗಿದೆ. ಈ ಇಡೀ 100 ಯೋಜನದ ಸಮುದ್ರವನ್ನು ಉಲ್ಲಂಘಿಸಿ ಸೀತಾಮಾತೆಯ ಸುದ್ದಿಯನ್ನು ತೆಗೆದುಕೊಂಡು ಬರಬೇಕು ಅಂತ. ಹೀಗೆ ಆಂಜನೇಯನಿಗೆ ಎಚ್ಚರಿಕೆ ಕೊಟ್ಟಾಗ ತನ್ನ ಶಕ್ತಿಯ ಅರಿವಾಗ್ತದೆ. ಯಾಕೆ ಆಂಜನೇಯನಿಗೆ ಮರಿವು? ಯಾಕೆ ಹನುಮಂತನಿಗೆ ಯಾವುದೂ ನೆನಪಿಲ್ಲ ತನ್ನ ಶಕ್ತಿ ಸಾಮರ್ಥ್ಯದ್ದು? ಈ ಎಲ್ಲ ಭಾಗಗಳನ್ನು ಕೂಡ ನಮಗೆ ಉತ್ತರಕಾಂಡದಲ್ಲಿ ಕೊಡ್ತಾರೆ. ಆಂಜನೇಯನ ಸ್ಥಿತಿ ಯಾಕೆ ಹೀಗಾಯಿತು ಅಂತ. ಆದರೆ ನಾವದನ್ನು ಇವತ್ತು ಇಲ್ಲಿಯೇ ಚಿಂತನೆಯನ್ನು ಮಾಡ್ತಾ ಮುಂದೆಗೆ ಹೋಗುವ. ಆಂಜನೇಯ ಪುಂಜಿಕಾ ಸ್ಥಳ ಅಂತ ಹೇಳುವಂಥ ಅಪ್ಸರೆಯ ಮಗ. ಆಕೆ ಪುಂಜಿಕಾ ಸ್ಥಳ, ಆದರೆ ಆಕೆ ದೇವಲೋಕದ ಅಪ್ಸರೆಯವಳು. ಅವಳು ಬಹಳ ಕೀಟಲೆ ಸ್ವಭಾವದ ಹೆಣ್ಣು ಮಗಳು. ಋಷಿಗಳೆಲ್ಲ ತಾವು ತಪಸ್ಸು ಮಾಡ್ತಾ ಇದ್ದರೆ ಅಲ್ಲಿ ಹೋಗಿ ಅವರಿಗೆ ತೊಂದರೆಯನ್ನು ಕೊಡ್ತಿದ್ಲು. ಇದೆಲ್ಲ ನೋಡಿ ನೋಡಿ ಸಹಿಸಿ ಋಷಿಗಳಿಗೆ ಎಲ್ರಿಗೂ ಕೂಡ ಸಾಕಾಗಿ ಹೋಗಿ ಈ ಪುಂಜಿಕಾ ಸ್ಥಳದಿಗೆ ಶಾಪ ಕೊಟ್ಟು ಬಿಡ್ತಾರೆ, ನೀನು ಭೂಮಿಯಲ್ಲಿ ವಾನರಿಯಾಗಿ ಹುಟ್ಟಿಬಿಡು ಅಂತ. ಹೀಗೆ ಆ ಪುಂಜಿಕಾ ಸ್ಥಳ ಅಂಜನಾದೇವಿಯಾಗಿ ಭೂಮಿಯಲ್ಲಿ ತಾನು ಹುಟ್ಟಿಬಿಡ್ತಾಳೆ. ಆಕೆ ವಾನರಿಯಾಗಿದ್ದರೂ ಕೂಡ ಬಹಳ ಸುಂದರಿ. ಒಂದು ಬಾರಿ ಈ ಅಂಜನಾದೇವಿ ಆ ಪರ್ವತದ ತಪ್ಪಲಿನಲ್ಲಿ ತಾನು ಸಂಚಾರ ಮಾಡ್ತಾ ಇರಬೇಕಾದ್ರೆ ವಾಯುದೇವರು ಇವಳನ್ನು ನೋಡ್ತಾರೆ, ನೋಡಿ ಮೋಹಗೊಳ್ಳುತ್ತಾರೆ. ಹೀಗೆ ವಾಯುದೇವರು ಹಾಗೂ ಅಂಜನಾದೇವಿಯ ಮಧ್ಯದಲ್ಲಿ ಮನೋಸಂಬಂಧ ಏರ್ಪಡ್ತದೆ. ಈ ಮನೋಸಂಬಂಧದಿಂದ ಆಂಜನೇಯ ತಾನು ಆಕೆಯ ಗರ್ಭದಲ್ಲಿ ಉದಯಿಸ್ತಾನೆ. ಇದೆಲ್ಲ ಅಲ್ಲಿ ಬ್ರಹ್ಮದೇವರ ಆಜ್ಞೆ ಆಗಿತ್ತಲ್ಲ ದೇವತೆಗಳಿಗೆ, ಎಲ್ಲರಿಂದಲೂ ಕೂಡ ಪುತ್ರರನ್ನು ಉತ್ಪನ್ನ ಮಾಡಿ ಅಂತ. ಹಾಗೆ ಈ ವಾನರ ಸ್ತ್ರೀಯನ್ನು ವಾಯುದೇವರು ಮಾಧ್ಯಮವಾಗಿ ಬಳಸಿಕೊಂಡ್ರು. ಆಂಜನೇಯನ ಉತ್ಪನ್ನವಾಗಬೇಕಲ್ಲಿ, ಆಂಜನೇಯನ ಅವತಾರವಾಗಬೇಕು ಅಂತ. ಹೀಗೆ ಆಂಜನೇಯ ಮನೋಸಂಬಂಧದಿಂದ ವಾಯುದೇವರಿಂದ ಹುಟ್ಟಿದವನೇ ಹೊರತು ಕೇಸರಿ ಅಂತ ಹೇಳುವಂಥ ಆಂಜನೇಯ ಪತ್ನಿಯಿಂದ ಅಲ್ಲ. ಈ ರೀತಿ ಹುಟ್ಟಿದಂತಹ ಆಂಜನೇಯ ತಾಯಿಗೆ ಶಾಪ,
ತಾಯಿ ಇಲ್ಲಿ ವಾನರಿಯಾಗಿ ಬಂದಿದ್ದಾಳೆ, ಆಂಜನೇಯನೂ ತಾನು ಜನಿಸಿದ. ಈ ಆಂಜನೇಯನು ಸಾಮಾನ್ಯನಲ್ಲ, ಅತುಲ ಪರಾಕ್ರಮಿ, ವಾಯುದೇವರ ಪುತ್ರನಲ್ವಾ. ಚಿಕ್ಕದಿರುವಾಗ ಹಸಿವೆ ಆಗಿದೆ, ಮೇಲೆ ನೋಡ್ತಾನೆ, ಆ ಆಕಾಶದಲ್ಲಿ ಸೂರ್ಯ, ಹಣ್ಣು ಅಂತ ಭಾವಿಸಿ ತಾನು ಸೂರ್ಯನೆಡೆಗೆ ಹಾರಿದ. ಹಾರಿ 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 ಇನ್ನೇನು ಸೂರ್ಯನ ಹತ್ತಿರ ಹೋಗಬೇಕು, ರಾಹು ನೋಡ್ತಾನೆ, ಅಯ್ಯೋ ಈ ಸೂರ್ಯನನ್ನು ನುಂಗುವಂತಹ ಕೆಲಸ ನನ್ನದು, ಈ ಬಾಲಕ ನುಂಗಿಬಿಟ್ರೆ ಅಂತ ಇಂದ್ರನಲ್ಲಿ ಬಂದು ಹೇಳ್ತಾನೆ. ಆವಾಗ ಇಂದ್ರ ಈ ಮಗುವಿನ ಮೇಲೆ ತಾನು ವಜ್ರಾಯುಧವನ್ನು ಪ್ರಯೋಗ ಮಾಡ್ತಾನೆ. ಪೆಟ್ಟು ಬಿತ್ತು ಮಗುವಿಗೆ. ಆಗ ಮೂರ್ಛಿತನಾದಂತಹ ಬಾಲಕ ಆಂಜನೇಯ ಕೆಳಗೆ ಬೀಳ್ತಾ ಇರಬೇಕಾದ್ರೆ ವಾಯುದೇವರು ನೋಡ್ತಾರೆ, ತನ್ನ ಮಗನನ್ನು ಬರಸೆಳೆದುಕೊಳ್ತಾರೆ. ತನ್ನ ಮಗನ ಮೇಲೆ, ಬಾಲಕನ ಮೇಲೆ ಆ ವಜ್ರಾಯುಧದ ಪ್ರಹಾರವನ್ನು ಮಾಡಿದಂತಹ ಇಂದ್ರನ ಮೇಲೆ ಕೋಪಗೊಂಡಂತಹ ವಾಯುದೇವರು ಇಡೀ ಪ್ರಕೃತಿಯಲ್ಲಿದ್ದಂತಹ ವಾಯುವನ್ನು ಸ್ತಂಭನಗೊಳಿಸಿ ತಾವು ಮಗುವಿನ ಸಮೇತ ಹೋಗಿ ಒಂದು ಗುಹೆಯನ್ನು ಪ್ರವೇಶ ಮಾಡಿಬಿಡ್ತಾರೆ. ಪ್ರಕೃತಿಯಲ್ಲಿ ವಾಯು ಇಲ್ಲ. ವಾಯು ಇಲ್ಲದ್ರೆ ಏನಾಗ್ತದೆ? ಪ್ರಕೃತಿ ಎಲ್ಲ ಅಲ್ಲೋಲ ಕಲ್ಲೋಲ. ಎಲ್ಲ ದೇವಾನುದೇವತೆಗಳು ಕೂಡ ಆ ಗುಹೆಯಲ್ಲಿ ಪ್ರತ್ಯಕ್ಷರಾಗ್ತಾರೆ. ಬ್ರಹ್ಮದೇವರು ಬಂದರು, ಸೂರ್ಯದೇವರು ಬಂದರು, ಅಗ್ನಿ, ವಾಯು, ವರುಣ ಎಲ್ಲರೂ ಬಂದರು. ಅಲ್ಲಿ ವಾಯುದೇವರ ಮುಂದೆ ಉಳಿದ ಎಲ್ಲ ದೇವತೆಗಳು ಬಂದು ವಾಯುದೇವರ ಮನವೊಲಿಸ್ತಾರೆ. ನಿನ್ನ ಮಗನಿಗೆ ನಾವೆಲ್ಲರೂ ಕೂಡ ಆಶೀರ್ವಾದ ಮಾಡುತ್ತೇವೆ, ಅವನಿಗೆ ಅನುಗ್ರಹವನ್ನು ಮಾಡುತ್ತೇವೆ. ಇವನಿಗೆ ಯಾವ ಅಸ್ತ್ರಗಳೂ ಏನೂ ಮಾಡುವುದಿಲ್ಲ, ಬ್ರಹ್ಮಾಸ್ತ್ರವೂ ಏನೂ ಮಾಡುವುದಿಲ್ಲ ಅಂತ ಬ್ರಹ್ಮದೇವರು ಹೇಳ್ತಾರೆ. ಪ್ರತಿ ಒಂದೊಂದು ದೇವತೆಗಳು ಕೂಡ ಯಾವ ಅಸ್ತ್ರಗಳು ಇವನನ್ನು ಮುಟ್ಟಲಾರದು. ಅಗ್ನಿ ಹೇಳ್ತಾನೆ, ಅಗ್ನಿ ಇವನನ್ನು ಸುಡುವುದಿಲ್ಲ. ಅದೇ ರೀತಿಯಾಗಿ ಸೂರ್ಯದೇವರು ಹೇಳ್ತಾರೆ, ಇವನಿಗೆ ಎಲ್ಲ ಶಾಸ್ತ್ರ, ಅಸ್ತ್ರ, ಎಲ್ಲ ವಿದ್ಯೆಯನ್ನು ಕೂಡ ನಾನಿವನಿಗೆ ಧಾರೆ ಎರಿತೇನೆ ಅಂತ. ಹಾಗೆ ಎಲ್ಲ ದೇವಾನುದೇವತೆಗಳು ಕೂಡ ಆಂಜನೇಯನನ್ನು ಅನುಗ್ರಹಿಸ್ತಾರೆ. ಅವನಿಗೆ ಎಲ್ಲ ದೇವತೆಗಳಿಂದಲೂ ಕೂಡ ಅನುಗ್ರಹ ಪ್ರಾಪ್ತವಾಗ್ತದೆ. ಪೆಟ್ಟು ತಿಂದದರ ಫಲ ನೋಡಿ. ಒಂದು ಪೆಟ್ಟು ಬಿದ್ದದ್ರಿಂದ ಯಾವ ರೀತಿಯ ಅನುಗ್ರಹ ಆಯಿತು ಮಗುವಿಗೆ ಅಂತ ವಾಯುದೇವರು ಸಂತುಷ್ಟರಾಗುತ್ತಾರೆ. ಮತ್ತೆ ವಾಯು ಸಂಚಾರ ಪ್ರಕೃತಿಯಲ್ಲಿ ಪ್ರಾರಂಭವಾಯಿತು. ಮೂರ್ಛೆಗೊಂಡಂತಹ ಮಗು ಮತ್ತೆ ಎಚ್ಚರವಾಯಿತು. ಈಗ ಆಂಜನೇಯ ಮುಂಚೆಗಿಂತ ಹೆಚ್ಚು ಶಕ್ತಿಶಾಲಿ, ವರಪ್ರಭಾವವೂ ಇತ್ತಲ್ಲ. ಈಗ ಈ ಮಗು ಏನು ಮಾಡ್ತಾನೆ ಆಂಜನೇಯ ಅಂದರೆ, ತಾಯಿ ಮಾಡ್ತಿದ್ಲಲ್ಲ ಕೀಟಲೆ, ಅದನ್ನೇ ತಾನು ಮುಂದುವರಿಸ್ತಾನೆ. ಋಷಿಗಳ ಬಳಿಗೆ ಹೋಗುವುದು, ಅವರು ತಪಸ್ಸು ಮಾಡ್ತಾ ಇದ್ದರೆ ಅವರ ಕಮಂಡಲವನ್ನು ಅಲ್ಲಿಂದ ಎತ್ತಿ ಇನ್ನೆಲ್ಲಿಯಾದರೂ ಕೊಂಡೋಗಿಡುವಂಥದ್ದು, ಅವರ ಜುಟ್ಟನ್ನು ಎಳೆಯುವುದು, ಅವರ ಯಜ್ಞ ಯಾಗಾದಿಗಳ ವಸ್ತುಗಳನ್ನು ತಪ್ಪಿಸಿ ಕಾಣೆ ಮಾಡಿಡುವುದು, ಈ ಎಲ್ಲ ಕೆಲಸಗಳನ್ನು ಮಾಡ್ತಾನೆ. ಕಪಿಚೇಷ್ಟೆ. ಇದರಿಂದ ನೊಂದುಕೊಂಡಂಥ ಋಷಿಗಳು ಇದಕ್ಕೇನಾದರೂ ಒಂದು ಪಾಠ ಕಲಿಸಬೇಕು, ಇವನಿಗೆ ದೊಡ್ಡ ಶಾಪ ಕೊಡುವಂತಿಲ್ಲ, ಯಾಕೆಂದರೆ ಹುಡುಗ ಒಳ್ಳೆಯವನು. ಅಲ್ಲದೆ ಆ ಋಷಿಗಳಿಗೆ ತ್ರಿಕಾಲ ಜ್ಞಾನಿಗಳು ಗೊತ್ತು ಆಂಜನೇಯನ ಪಾತ್ರ ಏನು ಮುಂದೆ ಭವಿಷ್ಯದಲ್ಲಿ ಅಂತ. ಹಾಗಾಗಿ ಆದರೂ ಅವನಿಗೊಂದು ಶಾಪ, ನಿನ್ನಲ್ಲಿರಂಥ ಈ ಅತುಲ ಪರಾಕ್ರಮ ಏನಿದೆ ಅಲ್ಲ, ಅಮಿತ ಪರಾಕ್ರಮಿ, ಈ ನಿನ್ನ ಪರಾಕ್ರಮ ಯಾರಾದರೂ ನಿನಗೆ ಜ್ಞಾಪಿಸದೇ ಇದ್ದಲ್ಲಿ ನಿನಗೆ ನೆನಪು ಬರುವುದು ಬೇಡ ಅಂತ ಒಂದು ಶಾಪ ಕೊಟ್ಟು ಬಿಟ್ರು. ಹಾಗಾಗಿ ಆಂಜನೇಯನಿಗೆ ಅವನಲ್ಲಿದ್ದಂತಹ ಶಕ್ತಿಯ, ಅವನ ಸಾಮರ್ಥ್ಯದ ಅರಿವೇ ಆಂಜನೇಯನಿಗಿಲ್ಲ. ಯಾರಾದರೂ ನೆನಪಿಸಿದರೆ ಮಾತ್ರ ನೆನಪು ಬರಲಿಕ್ಕೆ ಸಾಧ್ಯ ಅಂತ ಶಪಿಸಿದ್ದಾರೆ. ಈಗ ಇಲ್ಲಿ ಬಂಡೆಕಲ್ಲಿನ ಮೇಲೆ ಏನೂ ತಿಳಿಯದವನಂತೆ ಕೂತಿದ್ದಾನೆ. ಯಾವಾಗ ಜಾಂಬವಂತ ಬಂದು ನೆನೆಸಿಕೊಳ್ತಾನೋ ಆಂಜನೇಯನಿಗೆ ತನ್ನ ಶರೀರದಲ್ಲಿದ್ದಂಥ ಆ ಶಕ್ತಿಯ ಅರಿವಾಯಿತು. ಇವರೆಲ್ಲರೂ ಕೂಡ ವಾನರರು ಕಾಮರೂಪಿಗಳು ಅಂತ. ಯಾವಾಗ ಯಾವ ರೂಪವನ್ನು ಬೇಕಾದರೂ ತಾವು ಧರಿಸಬಲ್ಲವರು. ಆಂಜನೇಯ ತನ್ನ ಶರೀರವನ್ನು ಬಹಳ ದೊಡ್ಡಕ್ಕೆ ಹಿಗ್ಗಿಸಿಕೊಳ್ತಾನೆ. ಅತ್ಯಂತ ಹಿರಿದಾಗಿ ಹಿಗ್ಗಿದಂತಹ ಶರೀರ ರಾಮಕಾರ್ಯಕ್ಕಾಗಿ ತಾನು ಟೊಂಕ ಕಟ್ಟಿ ನಿಲ್ತಾನೆ. ಇಲ್ಲಿಂದ ಮುಂದೆ ನಾವು ಆಂಜನೇಯನ ಪರಾಕ್ರಮವನ್ನು ನೋಡುವವರಿದ್ದೇವೆ. ಸುಂದರಕಾಂಡಕ್ಕೆ ಪ್ರವೇಶ. ಕಿಷ್ಕಿಂಧಾಕಾಂಡ ಮುಗಿಯಿತು. ಸುಂದರಕಾಂಡ ರಾಮಾಯಣದ 5ನೇ ಕಾಂಡ. ಹೀಗೆ ನಾನು ಲಂಕೆಯನ್ನು ಹಾರಿ ಹೋಗಿ ಸೀತಾಮಾತೆಯ ಸುದ್ದಿಯನ್ನು ತರ್ತೇನೆ ಅಂತ ಮನಸ್ಸಲ್ಲೇ ಸಂಕಲ್ಪ ಮಾಡಿಕೊಂಡಂಥ ಆಂಜನೇಯ ಮಹೇಂದ್ರ ಪರ್ವತವನ್ನು ಏರಿದ. ಅದು ಹೇಗೆ ಏರಿದ? ಸುಂದರಕಾಂಡದ ಪ್ರಥಮ ಸರ್ಗದಲ್ಲಿ ಬಹಳ ಸುಂದರವಾಗಿ ಕೊಡ್ತಾರೆ. ಸುಂದರಕಾಂಡ ಇದು ಯಾಕೆ ಸುಂದರ? ಸುಂದರೇ ಸುಂದರೋ ರಾಮ, ಸುಂದರೇ ಸುಂದರ ಕಪಿಹಿ, ಸುಂದರೇ ಸುಂದರಿ ಸೀತಾ, ಸುಂದರೇ ಕಿಮ್ನ ಸುಂದರಂ ಅಂತ ಕೊಡ್ತಾರೆ. ಇಡೀ ರಾಮಾಯಣದಲ್ಲಿ ನಾವು ಉಳಿದ ಎಲ್ಲ ಕಾಂಡಗಳನ್ನು ಓದಲಿಕ್ಕೆ ನಮಗೆ ಆಗುವುದಿಲ್ಲ ಅಂತಾದರೆ ಕೇವಲ ಸುಂದರಕಾಂಡವನ್ನೊಂದು ಓದಿದರೆ ಸಾಕಂದೆ ಈ ಸಂಪೂರ್ಣ ರಾಮಾಯಣವನ್ನು ಓದಿದಂತಹ ಫಲ ನಮಗೆ ಪ್ರಾಪ್ತವಾಗ್ತದೆ ಅಂತ. ಎಲ್ಲವೂ ಸುಂದರ. ಸೀತಾಮಾತೆಯ ಸೌಂದರ್ಯದ ವರ್ಣನೆ ಇಲ್ಲಿ ಇದೆ, ಹಾಗಾಗಿ ಅದು ಸುಂದರ. ಶ್ರೀಮದ್ ರಾಮಚಂದ್ರ ಸ್ವಾಮಿಯ ಸೌಂದರ್ಯವನ್ನು ಸಾಕ್ಷಾತ್ ಆಂಜನೇಯ, ರಾಮಭಕ್ತನಾದಂಥ ಆಂಜನೇಯ ಅಂಗುಲ ಅಂಗುಲ ಇಂಚಿಂಚಾಗಿ ವರ್ಣಿಸ್ತಾನೆ, ಹಾಗಾಗಿ ಇದು ಸುಂದರ. ಅಲ್ಲದೆ
ಸೀತೆ ಹಾಗೂ ರಾಮಚಂದ್ರರು ಇವರಿಬ್ಬರೂ ಕೂಡ ವಿರಹದಿಂದ ದೂರವಾಗಿದ್ದಾರೆ. ಇವರಿಬ್ಬರನ್ನೂ ಕೂಡ ಸೇರಿಸಬೇಕು ಅಂತ ಆಂಜನೇಯ ಮಾಡಿದಂತಹ ಪ್ರಯತ್ನ ಇತ್ತಲ್ಲ, ಅದೂ ಸುಂದರ. ಅಲ್ಲದೆ ಈ ಸೌಂದರ್ಯದ ಸಂಧ್ಯಾನಕಾರನಾದಂಥ ಆಂಜನೇಯ ಕಪಿಯಾಗಿದ್ದರೂ ಕೂಡ ಆತನೂ ಸುಂದರ. ಹಾಗಾಗಿ ಕಾಂಚನಾದ್ರಿ ಕಮನೀಯ ವಿಗ್ರಹಂ ಅಂತ ನಾವು ಹೇಳ್ತೇವೆ. ಹಾಗಾಗಿ ಈ ಕಾಂಡ ಇದು ಸುಂದರ ಕಾಂಡ, ನಾವು ಓದಬೇಕು. ವಾಲ್ಮೀಕಿಗಳು ಇಲ್ಲಿ ಕೊಟ್ಟಂತಹ ಮಾತುಗಳು, ಇಲ್ಲಿ ಬಳಸಿದಂತಹ ಪದಗಳು, ಇದು ಕಾವ್ಯ, ಇಲ್ಲಿ ಕೊಟ್ಟಂತಹ ಉಪಮೆಗಳು, ಅಲಂಕಾರಗಳು ಎಲ್ಲವೂ ಕೂಡ ಸುಂದರ. ಹಾಗಾಗಿ ಇದು ಸುಂದರ ಕಾಂಡ. ಇದು ರಾಮಾಯಣದ ಓದುಗರಿಗೆ ಅತ್ಯಂತ ಪ್ರಿಯವಾದಂತಹ ಕಾಂಡ, ಅದು ಸುಂದರ ಕಾಂಡ. ರಾಮಾಯಣದ ಆರಾಧಕರ ಮನಸ್ಸನ್ನು ಕದ್ದಂತಹ ಕಾಂಡ, ಅದು ಸುಂದರ ಕಾಂಡ. ಆಂಜನೇಯ ಮಹೇಂದ್ರ ಪರ್ವತವನ್ನು ತಾನು ಏರಿದ, ಶರೀರವನ್ನು ಬೃಹದಾಕಾರವಾಗಿ ಬೆಳೆಸಿಕೊಂಡಿದ್ದಾನಲ್ಲ, ಏರ್ತಾ 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 ಹೋದ ಹಾಗೆ ಆ ಮಹೇಂದ್ರ ಪರ್ವತದ ಪರಿಸ್ಥಿತಿ ಹೇಗಾಯಿತು ಅಂತ ಹೇಳುವಂಥದ್ದನ್ನು ಕೊಡ್ತಾರೆ ರಾಮಾಯಣದಲ್ಲಿ. ತಾನು ಆ ಹೆಜ್ಜೆಯನ್ನು ಒಂದೊಂದೇ ಇಡಬೇಕಾದ್ರೆ ಅದರೊಳಗಡೆ ಅನೇಕ ಸಿದ್ಧರು, ಚಾರಣರು, ವಿದ್ಯಾಧರ ಸ್ತ್ರೀಯರು ಎಲ್ಲರೂ ಇದ್ದರು. ಏನೋ ಭೂಕಂಪ ಆಗ್ತಾ ಉಂಟಾ ಏನೋ ಅಂತ ತಾವು ಆ ಪರ್ವತವನ್ನು ಬಿಟ್ಟು ಹೊರಟೇ ಹೋದ್ರಂತೆ. ಅದರ ಒಳಗಡೆ ಜಲ ಇತ್ತು, ಅಂತರ್ಜಲ ಎಲ್ಲವೂ ಹೊರಗೆ ಬಂದು ಬಿಟ್ಟಿತಂತೆ. ಈತನ ಪಾದದ ಆಘಾತಕ್ಕೆ ಮೇಲೆ ಹತ್ತಿ ಹೋಗಬೇಕಾದ್ರೆ ಯಾವ ರೀತಿ ಅಂತ ಕೊಡ್ತಾರೆ ವಾಲ್ಮೀಕಿಗಳು. ಮದಗಜ ಒಂದು ತನ್ನ ಮದೋದಕವನ್ನು ಸುರಿಸಿದಂತೆ ಆ ರೀತಿಯಾಗಿ ಅದರೊಳಗಿದ್ದಂಥ ಅಂತರ್ಜಲ ಎಲ್ಲ ಮಹೇಂದ್ರ ಪರ್ವತದಿಂದ ಹೊರಗೆ ಚಿಮ್ಮಿ ಬಿಟ್ಟಿತು ಅಂತ. ಅನೇಕ ಸರ್ಪಗಳು, ನಾಗಗಳು, ವಿಷಭರಿತ ಹಾವುಗಳೆಲ್ಲ ಇದ್ದು ಅವುಗಳೆಲ್ಲವೂ ಕೂಡ ಅಲ್ಲಿದ್ದಂತಹ ಕಲ್ಲುಗಳನ್ನು ಕಚ್ಚಿ ಕಚ್ಚಿ ಹಾಕ್ತಾ ಇದ್ದುವಂತೆ ಅವುಗಳ ವಿಷವೂ ಕೂಡ ಹೊರಗೆ ಹೊರಟಿತು. ಆಂಜನೇಯ ಮೇಲೆ ಹತ್ತಿ ಹೋಗ್ತಾ ಇದ್ದಾನೆ. ಪ್ರಾಣಿಗಳೆಲ್ಲ ಏನೋ ಭೂಕಂಪ ಆಗ್ತಾ ಇದೆ ಅಂತ ಮಹೇಂದ್ರ ಪರ್ವತವನ್ನು ತೊರೆದು ಹೋದವು. ಆಂಜನೇಯ ಹೋಗಿ ಆ ಮಹೇಂದ್ರ ಪರ್ವತದ ತುತ್ತ ತುದಿಯಲ್ಲಿ ನಿಂತಿದ್ದಾನೆ. ಶರೀರವನ್ನು ಬೃಹದಾಕಾರವಾಗಿ ಬೆಳೆಸಿಕೊಂಡಿದ್ದಾನೆ. ಅಲ್ಲಿ ತಾನು ನಿಂತು ಕೈ ಮುಗಿದುಕೊಂಡು ತನ್ನ ಮನದಲ್ಲೇ ಭಗವಂತನನ್ನು ತಾನು ಸ್ಮರಣೆ ಮಾಡ್ತಾನೆ. ಶ್ರೀರಾಮಚಂದ್ರ ಸ್ವಾಮಿಗೆ ತಾನು ಮನಸ್ಸಲ್ಲೇ ವಂದನೆಯನ್ನು ಅರ್ಪಿಸ್ತಾನೆ. ಆ ನಂತರ ತನ್ನ ಗುರುಗಳಾದಂತಹ ಸೂರ್ಯದೇವರನ್ನು ಸ್ಮರಣೆ ಮಾಡ್ತಾನೆ. ಆಂಜನೇಯ ಕೊಡುವಂತಹ ಸಂದೇಶ ಎಂಥದ್ದೆಲ್ಲ ನಮಗೆ ಕಾರ್ಯಕ್ಕೆ ಹೋಗುವ ಮೊದಲು ವಂದಿಸುವಂಥದ್ದು ಭಗವಂತನಿಗೆ. ಆ ನಂತರ ತನ್ನ ಗುರುವಾದಂತಹ ಸೂರ್ಯದೇವರಿಗೆ ವಂದನೆಯನ್ನು ಅರ್ಪಿಸ್ತಾನೆ. ತಂದೆಯಾದಂತಹ ವಾಯುವನ್ನು ನೆನೆಯುತ್ತಾನೆ. ಅಲ್ಲಿಂದ ಮುಂದೆ ತಾನು ಯಾವ ರೀತಿ ನಾವು ಓಟ ಪ್ರಾರಂಭ ಮಾಡುವುದಕ್ಕೆ ಮೊದಲು ಕೈಕಾಲನ್ನು ಬಗ್ಗಿಸಿ ನಿಂತುಕೊಳ್ತೇವಲ್ಲ, ಆ ರೀತಿಯಾಗಿ ತಾನು ಮೊಣಕಾಲನ್ನು ಊರಿ ಆ ಮಹೇಂದ್ರದ ಪರ್ವತದ ಮೇಲೆ ತಾನು ನಿಂತ ಹಾಗೂ ಒಂದೇ ಬಾರಿಗೆ ಜಯಘೋಷವನ್ನು ಮಾಡ್ತಾ ತಾನು ಆಕಾಶಕ್ಕೆ ಚಿಮ್ಮಿ ಬಿಟ್ಟಿದ್ದಾನೆ ಆಂಜನೇಯ. ಅಲ್ಲಿಂದಲೇ ತಾನು ಜೋರಾಗಿ ಕೆಳಗೆ ನಿಂತಿದ್ದಂತಹ ತನ್ನ ವಾನರ ಸೈನ್ಯದ ಜೊತೆಗೆ ತಾನು ಹೇಳ್ತಾನೆ, ವಾನರ ಮಿತ್ರರೆಲ್ಲ ಇದ್ದಾರೆ ಕೆಳಗೆ ಅವರ ಬಳಿಯಲ್ಲಿ, ಈಗ ಹೋಗ್ತೇನೆ, ಸೀತಾಮಾತೆಯನ್ನು ನೋಡ್ತೇನೆ, ಆಕೆ ಹೇಗಿದ್ದಾಳೆ ಅಂತ ನೋಡಿ ನಿಮಗೆ ಸಂದೇಶವನ್ನು ತರ್ತೇನೆ. ಒಂದು ವೇಳೆ ನನಗೆ ಸೀತೆ ಎಲ್ಲಿಯೂ ಅಲ್ಲಿ ಲಂಕೆಯಲ್ಲಿ ಕಾಣಲಿಲ್ಲ ಅಂತಾದರೆ ಪಾತಾಳಕ್ಕೆ ಹೋಗ್ತೇನೆ, ಅಲ್ಲಿ ಇದ್ದಾಳ ನೋಡ್ತೇನೆ, ಇಲ್ವಾ ಸ್ವರ್ಗಲೋಕಕ್ಕೆ ಹೋಗ್ತೇನೆ, ಅಲ್ಲಿ ಇದ್ದಾಳ ನೋಡ್ತೇನೆ. ಎಲ್ಲೂ ಇಲ್ಲದಿದ್ದರೆ ಇಡೀ ಲಂಕೆಯನ್ನು ರಾವಣನ ಸಹಿತವಾಗಿ ಹೊತ್ತು ತಂದು ರಾಮನ ಪಾದಬುಡದಲ್ಲಿ ಇಡ್ತೇನೆ ನಾನು ಅಂತ ಆಂಜನೇಯ ಆಕಾಶಕ್ಕೆ ಚಿಮ್ಮಿದ. ಚಿಮ್ಮುವಾಗ ಏನಾಯಿತು? ಆ ಸುಂದರವಾದ ವರ್ಣನೆಯನ್ನು ನೋಡಬೇಕು ನಾವು ರಾಮಾಯಣದಲ್ಲಿ. ಈತ ಹಾರಬೇಕಾದ್ರೆ ಈ ಮಹೇಂದ್ರ ಪರ್ವತದ ಮೇಲೆ ಅನೇಕ ವೃಕ್ಷಗಳಿತ್ತಂತೆ. ಹೂಗಳಿಂದ ತುಂಬಿ ತೊನೆದಾಡ್ತಾ ಇದ್ದಂತಹ ವೃಕ್ಷಗಳು, ಆ ವೃಕ್ಷಗಳೆಲ್ಲ ಆಂಜನೇಯನ ಜೊತೆಯಲ್ಲಿ ಅವನ ಹಾರಿದ ರಭಸಕ್ಕೆ ಒಂದಷ್ಟು ಮುಂದೆ ಅವುಗಳು ಕೂಡ ಹೋದವು ಅಂತ ವಾಲ್ಮೀಕಿಗಳು ಕೊಡ್ತಾರೆ. ನಮ್ಮ ಮನೆಗೆ ಯಾರಾದರೂ ಬಂಧುಗಳು ಬಂದರೆ ಅವರನ್ನು ಬೀಳ್ಕೊಡ್ಲಿಕ್ಕೆ ಅಂತ ನಾವು ಸ್ವಲ್ಪ ಮುಂದೆ ತನಕ ಹೋಗುವುದಿಲ್ವ, ಗೇಟಿನವರೆಗಾದರೂ ಹೋಗುವುದಿಲ್ವ? ಹಿಂದಿನ ಕಾಲದಲ್ಲಿ ಎಲ್ಲಿಯವರೆಗೆ ನೀರು ಸಿಗ್ತದೋ, ಜಲಾಶಯಗಳೆಲ್ಲ ಎಲ್ಲಿ ಸಿಗ್ತಿತ್ತೋ, ಕೆರೆಯೋ ಸರೋವರವೋ ಅಲ್ಲಿ ತನಕ ಹೋಗಿ ಬಿಟ್ಟು ಬರಬೇಕು ಅಂತ ಹೇಳುವಂಥದ್ದು ರೂಢಿ ಇತ್ತು. ಇವತ್ತು ಗೇಟಿನವರೆಗೆ ಎಂತಾದರೂ ಬೇಕಿದ್ದರೆ ತೆಗೆದುಕೊಳ್ಳುವ ನಾವು. ಆ ರೀತಿ ಆ ಮನೆಗೆ ಬಂದಂಥ ಅತಿಥಿ ಮರಳಿ ಹೋಗುವಾಗ ಅವನನ್ನು ಬೀಳ್ಕೊಡ್ಲಿಕ್ಕೆ ಅಂತ ಈ ವೃಕ್ಷಗಳು ಅವನ ಜೊತೆಯಲ್ಲಿ ಹೋದುವು ಅಂತ. ಒಂದಷ್ಟು ದೂರ ಹೋಗಿ ಮತ್ತೆಲ್ಲವೂ ಬಿದ್ದು ಬಿಡುತ್ತದೆ. ಹಾಗೆ ಈ ಆಂಜನೇಯ ಮುಂದೆ ಹೋಗಬೇಕಾದ್ರೆ ಈ ಮರಗಳಿಂದ ಉದುರಿದಂತಹ ಆ ಪುಷ್ಪಗಳೆಲ್ಲವೂ ಕೂಡ ನೀರಿಗೆ ಬಿತ್ತು ಕೆಳಗೆ ಸಮುದ್ರಕ್ಕೆ. ಈ ಬಂಧು ಮಿತ್ರರನ್ನು ಕಳಿಸಿಕೊಡ್ಲಿಕ್ಕೆ ಹೋದಂತಹ ನಾವು ಮರಳಿ ನಮ್ಮ ಮನೆಗೆ ಬರುವ ರೀತಿಯಲ್ಲಿ ಪುಷ್ಪಗಳು, ಮರಗಳು ಎಲ್ಲ ಮರಳಿ ಬಂದು ದಡವನ್ನು ಸೇರಿದವು. ಹೀಗೆಲ್ಲ ಕಲ್ಪನೆ ಕೊಡ್ತಾರೆ. ಆಂಜನೇಯ ಆಕಾಶದಲ್ಲಿ ಚಿಮ್ಮಿದ. ವಾಯುದೇವರು ಮಂದವಾಗಿ ಬೀಸಲಿಕ್ಕೆ ಪ್ರಾರಂಭ ಮಾಡಿದ್ರು. ಸೂರ್ಯದೇವ ತಾನು ತಂಪಾದ ಅಂತೆ ಆಂಜನೇಯನ
ದಾರಿಯನ್ನು ಸುಗಮ ಮಾಡಿಕೊಡ್ತಾ ಇದ್ದಾರೆ. ವಾಯುದೇವನಿಗೆ ಬಹಳ ಹೆಮ್ಮೆ, ನಾನು ಮಾಡಲಿಕ್ಕಾಗದಂತಹ ಕೆಲಸವನ್ನು ಮಗ ಮಾಡ್ತಾ ಇದ್ದಾನೆ, ನನ್ನ ಪುತ್ರ ಮಾಡ್ತಾ ಇದ್ದಾನೆ, ಸ್ವಾಮಿ ಕಾರ್ಯಕ್ಕೆ, ಭಗವಂತನ ಕಾರ್ಯಕ್ಕೆ ತಾನು ಸಹಾಯಕನಾಗಿದ್ದಾನೆ ಅಂತ. ಈ ರೀತಿಯಾಗಿ ವಾಯು ಪುತ್ರನಾದಂಥ ಆಂಜನೇಯ ತಾನು ಲಂಕೆಯ ಕಡೆಗೆ ತಾನು ಪ್ರಯಾಣ ಮಾಡ್ತಾ ಇದ್ದಾನೆ. ಹೋಗ್ತಾ 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 ಮಧ್ಯದಲ್ಲಿ ಅವನಿಗೆ ಅಡ್ಡಿ ಆತಂಕಗಳು ಎದುರಾಗ್ತದೆ. ಅದೆಲ್ಲವನ್ನು ನಿವಾರಿಸಿ ಲಂಕೆಗೆ ಹೋಗಿ ಅಲ್ಲಿ ಮುಂದೆ ಏನೆಲ್ಲ ಕೃತ್ಯಗಳನ್ನು ಮಾಡಿದ ಈ ಸುಂದರಕಾಂಡದ ಮುಂದಿನ ಭಾಗಗಳನ್ನೆಲ್ಲವನ್ನು ಕೂಡ ಮುಂದಿನ ಸಂಚಿಕೆಯಲ್ಲಿ ನೋಡುವ. ಶುಭವಾಗಲಿ. ಶ್ರೀ ರಾಮಚಂದ್ರ ಅರ್ಪಣಮಸ್ತು.